ಹಾಯ್ ಫ್ರೆಂಡ್ಸ್, ನಾನಿವತ್ತು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ನಾನು ದೊಡ್ಡ ಬಾಯ್ಲರ್ ಚಿಕನ್ 1 kg ತೊಗೊಂಡಿದ್ದೀನಿ. ದೊಡ್ಡ ಬಾಯ್ಲರ್ ಚಿಕನಲ್ಲಿ ಬಿರಿಯಾನಿ ಮಾಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಯಾವಾಗ್ಲೂ ದೊಡ್ಡ ಬಾಯ್ಲರಲ್ಲೇ ನಾನು ಬಿರಿಯಾನಿ ಮಾಡ್ತೀನಿ. ನೋಡಿ, ಇದೆಲ್ಲ ತೊಳೆದ್ಬಿಟ್ಟು ನೀಟಾಗಿ ಈ ಥರ ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ಅರಿಶಿನ, ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಈ ಥರ ಫುಲ್ ಫ್ರೈ ಮಾಡ್ಕೋಬೇಕು, ಡ್ರೈ ಆಗೋವರೆಗೂ. ಸ್ವಲ್ಪ ಆಯಿಲು ಕೂಡ ಹಾಕಬೇಕು. ಮತ್ತು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನಂದರೆ, ನಾನು ಪುದೀನ ತೊಗೊಂಡಿದ್ದೀನಿ, ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಹಸಿರು ಮೆಣಸಿನ್ಕಾಯಿ ಒಂದು 5-6 ಕಟ್ ಮಾಡಿ ಇಟ್ಟಿದ್ದೀನಿ, ಮತ್ತು ಟೊಮೊಟೊನ ಸ್ವಲ್ಪ ಜಾಸ್ತಿನೇ ತೊಗೋಬೇಕು. ಮತ್ತು ಇದು ರುಬ್ಬೋದಕ್ಕೆ ನೋಡಿ ಫ್ರೆಂಡ್ಸ್, ನಾನು ಇದೆಲ್ಲ ಒಗ್ಗರಣೆಗೆ ತೊಗೊಂಡಿರೋದು. ಮೆಂತ್ಯ ಸೊಪ್ಪು ಹಾಕಿದ್ರೆ ಸೂಪರ್ ಅಂದರೆ ಸೂಪರ್ ಇರುತ್ತೆ ಫ್ರೆಂಡ್ಸ್. ನೋಡಿ, ರುಬ್ಬೋದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನೂ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಇದು ಇಷ್ಟೇ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಫ್ರೆಂಡ್ಸ್, ಮಸಾಲೆ ಹಾಕೋದು ರುಬ್ಬಿ ಹಾಕ್ಬಿಡೋದು. ಮತ್ತು ನೋಡಿ, ನಾನು ಕುಕ್ಕರಲ್ಲೇ ಮಾಡ್ತಾಯಿರೋದು. ಕುಕ್ಕರ್ಗೆ 1 ಸ್ಪೂನು ತುಪ್ಪ ಹಾಕಿದ್ದೀನಿ. ಮತ್ತು ನಮಗೆ ಎಷ್ಟು ಬೇಕೋ ಅಷ್ಟು ಆಯಿಲನ್ನು ಹಾಕೋಬೇಕು. ಆಯಿಲ್ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಬಿರಿಯಾನಿಗೆ ಬೇಕಾಗಿರೋದು, ಒಗ್ಗರಣೆಗೆ ಬೇಕಾಗಿರೋದು ನೋಡಿ ಫ್ರೆಂಡ್ಸ್. ಏಲಕ್ಕಿ ತೊಗೊಂಡಿದ್ದೀನಿ, ಮತ್ತು ಮರಾಠಿ ಮೊಗ್ಗು, ಚಕ್ಕೆ, ಲವಂಗ, ಮತ್ತು ಬಿರಿಯಾನಿ ಎಲೆ ಇಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟನ್ನ ನಾವು ಒಗ್ಗರಣೆ ಹಾಕ್ಕೋಬೇಕು. ಇನ್ನು ಸೋಂಪೆಲ್ಲ ಹಾಕ್ಬೋದು, ಅದು ಹಾಕಿದ್ರೆ ನಮ್ಮ ಮಕ್ಕಳು ತಿನ್ನಲ್ಲ, ಅದಕ್ಕೆ ನಾನು ಹಾಕಿಲ್ಲ. ಮತ್ತು ನಾನು ಇವಾಗ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ. ಫಸ್ಟು ಮೆಂತ್ಯ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಹಾಕ್ಕೋಬೇಕು ಅದರಲ್ಲೇ. ಇದು ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಈ ಥರ ಬಿರಿಯಾನಿ ಎಲ್ಲೂ ನೋಡಿರಲ್ಲ ನೀವು. ಈ ಥರ ಒಂದ್ಸಲ ಮಾಡ್ಕೊಂಡ್ರೆ ಇದೇ ಟೇಸ್ಟೇ ಬೇಕು ಅಂತ ಪದೇ ಪದೇ ನೀವು ಮಾಡ್ತಾಯಿರ್ತೀರ. ಮತ್ತು ಅದು ಅಷ್ಟೊತ್ತು ಫ್ರೈ ಆಗ್ತಾಯಿರುತ್ತೆ. ನಾವು ಸ್ವಲ್ಪ ಅಕ್ಕಿನ ಮೆಜರ್ಮೆಂಟ್ ಮಾಡ್ಕೊಳ್ಳೋಣ. ನೋಡಿ, ನಾನು ಚಿಕ್ಕದು ಬಿರಿಯಾನಿ ರೈಸ್ ತೊಗೊಂಡಿದ್ದೀನಿ 1-2 ಗ್ಲಾಸು. ಮತ್ತು ಇದು ಬಾಸ್ಮತಿ ರೈಸ್ನ 1.5 ಗ್ಲಾಸ್ ತೊಗೊಂಡಿದ್ದೀನಿ. 2 ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಅಷ್ಟೊತ್ತಿಗೆ ಅದನ್ನು ಫ್ರೈ ಆಗಿದೆ. ನಾನು ಇವಾಗ ಈರುಳ್ಳಿನ, ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. 1 ನಿಮಿಷ ಫ್ರೈ ಮಾಡ್ಕೊಂಡಾದಮೇಲೆ ಮತ್ತೆ ನಾವು ಟೊಮೊಟೊನ ಸೇರಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ದೀಪು ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡ್ಬೋದು. ನೀವು ಟ್ರೈ ಮಾಡಿ ಯಾವ ಥರ ಬರುತ್ತೆ ಅಂತಲೂ ಹೇಳ್ಬೋದು. ಇಲ್ಲ ನಾವು ಯಾವ ಥರ ಮಾಡಿದ್ದೀವಿ ಅಂತಲೂ ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು. ಮತ್ತು ನೋಡಿ ಫ್ರೆಂಡ್ಸ್, ನಾನು ಟೊಮೊಟೊನೂ ಸೇರಿಸ್ತಾ ಇದ್ದೀನಿ. ಟೊಮೊಟೊ ಹಾಕ್ಬಿಟ್ಟು ಒಂದು ಸ್ವಲ್ಪ 1 ನಿಮಿಷ ಅಷ್ಟೊತ್ತು ಫ್ರೈ ಮಾಡಬೇಕು. ಇದನ್ನು ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಅರಿಶಿನನೂ ಹಾಕ್ಕೋಬೇಕು. ಅರಿಶಿನ ಹಾಕ್ಬಿಟ್ಟು ಮತ್ತು ನೋಡಿ, ಇಷ್ಟು ಮಾಡಿದ್ಮೇಲೆ ಮತ್ತೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ 1-2 ಸ್ಪೂನ್ ಹಾಕಬೇಕು ಫ್ರೆಂಡ್ಸ್. ಮಸಾಲೆ ಏನೂ ಇರೋಲ್ಲ ಅಷ್ಟೇ. ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ರುಬ್ಬಿರಿದ್ವ ಅದನ್ನು ಹಾಕ್ಕೋಬೇಕು ಇದರಲ್ಲಿ. ಮತ್ತು ನೋಡಿ, ಈ ಥರ ಆಯಿಲೆಲ್ಲ ಮೇಲೆ ಬಂದಿದೆ ನೋಡಿ ಫ್ರೆಂಡ್ಸ್. ಈ ಥರ ಫ್ರೈ ಮಾಡ್ಕೋಬೇಕು. ಮತ್ತು ನಾನು 1-2 ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಕಲ್ಲರ್ ಇರೋ ಖಾರದ ಪುಡಿ ಹಾಕಬೇಕು. ನಾನು ಇದಕ್ಕೆ ಕಲ್ಲರ್ ಏನು ಸೇರಿಸಲ್ಲ, ಅದಕ್ಕೆ ಕಲ್ಲರ್ ಇರೋ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಮತ್ತು ಈ ಥರ ಎಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ ಎಲ್ಲನೂ. ಈ ಥರ ಆದಮೇಲೆ ನಾವು ಚಿಕನನ್ನು ಇದರಲ್ಲೇ ಸೇರಿಸ್ಬೇಕು. ಚಿಕನ್ ಇದರಲ್ಲಿ ಹಾಕ್ಬಿಟ್ಟು ನೋಡಿ, ನಾನೆಲ್ಲ ಅವಾಗೆ ಫ್ರೈ ಮಾಡಿ ಇಟ್ಟಿದ್ನಲ್ಲ, ಇವಾಗ ಇದರಲ್ಲಿ ಹಾಕಿ ಚೆನ್ನಾಗಿ ಬೇಯುತ್ತೆ. ನೋಡಿ, ಈ ಥರ ಫ್ರೈ ಮಾಡ್ಕೋಬೇಕು. ಫಸ್ಟ್ ಹಾಕಿದ್ಮೇಲೆ ಮತ್ತೆ ನಾವು ಅಕ್ಕಿನ ನಾನು ಅವಾಗೆ ತೊಳೆದು ಒಂದು 5 ನಿಮಿಷ ನೆನೆಸಿಟ್ಟಿದ್ದೆ. ಇವಾಗ ಅಕ್ಕಿನ ಸೇರಿಸ್ಬಿಡೋಣ ಫ್ರೆಂಡ್ಸ್. ಅಕ್ಕಿನ ಸೇರಿಸ್ಬಿಟ್ಟು ನೀರು ಹಾಕ್ಕೋಬೇಕು. ನಾವು ನೀರು ಅಕ್ಕಿ ಮೆಜರ್ಮೆಂಟ್ ಏನಿದೆಯೋ ಅದರ 2ರಷ್ಟು ನಾವು ನೀರನ್ನು ಸೇರಿಸ್ಬೇಕು. ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದ್ಸಲ ನೀರನ್ನ ಸೇರಿಸ್ಬಿಟ್ರೆ ನೋಡಿ, ನಾನು ಕುಕ್ಕರ್ ತುಂಬಾ ಆಯಿತು ನೀರು. ಮತ್ತು ಅದಕ್ಕೆ ಉಪ್ಪನ್ನು ಹಾಕ್ಬಿಟ್ಟು ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು 3 ವಿಸಿಲ್ ಬರೋಕ್ಕೆ ಬಿಡೋಣ ಫ್ರೆಂಡ್ಸ್. 3 ವಿಸಿಲ್ ಬಂದರೆ ಸಾಕು, ಹಾಗೆ ಹೋಗುತ್ತೆ. ಮತ್ತು ನೋಡಿ ಫ್ರೆಂಡ್ಸ್, ವಿಸಿಲ್ ಕೂಡ ಬಂದಿದ್ದಾಯಿತು. ಬೇಗನೆ ಮಾಡ್ಬೋದು ಫ್ರೆಂಡ್ಸ್. ಕಮ್ಮಿ ಟೈಮಲ್ಲಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ 5 ಮಿನಿಟ್ಸ್ಗೆಲ್ಲ ಆಗೋಗುತ್ತೆ. ನೋಡಿ ಫ್ರೆಂಡ್ಸ್, ನಾನು ಕುಕ್ಕರ್ ಮುಚ್ಚಳ ಓಪನ್ ಮಾಡಿದ್ದೀನಿ. ನೋಡಿ, ವಾವ್, ಸೂಪರಾಗಿ ಅಂದರೆ ಸೂಪರಾಗಿ ಬಂದಿದೆ. ನೋಡಿ, ಬಾಸ್ಮತಿ ರೈಸ್ ಹಾಕಿದ್ನಲ್ಲ, ಅದಕ್ಕೆ ತುಂಬ ಉದುರಾಗೆ ಸ್ವಲ್ಪ ನೋಡಿ ರೈಸ್ ಯಾವ ಥರ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಮೊಸರು ಬಜ್ಜಿನ ಕಾಂಬಿನೇಷನಲ್ಲಿ ತೊಗೊಂಡಿದ್ದೀವಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.